ತುಂಬ ದಿನದಿಂದ 3-4 ವರ್ಷದಿಂದ ಹುಷಾರಿರಲಿಲ್ಲ, ತುಂಬ ಕಡೆ ತೋರಿಸ್ತಿದ್ವಿ. ಇಲ್ಲಿಗೆ ಬಂದಾದ್ಮೇಲೆ ಈಗ ಮೊನ್ನೆ ಬಂದು ಹೋಗಿದ್ದು, ಹುಷಾರಾಯ್ತು. ಈಗ ತುಂಬ ಹುಷಾರಾಗಿದೆ, ನಾನು ಚೆನ್ನಾಗಿದ್ದೀನಿ. ಗುರುಗಳ ಆಶೀರ್ವಾದ ಮಾಡಿದ್ರು. ಆಮೇಲೆ ಮೊನ್ನೆ ಬಂದಾಗ ಇಲ್ಲಿ ನೀರೆಲ್ಲ ಹಾಕಿ ತೀರ್ಥ ಎಲ್ಲ ಕುಡಿಸಿ ಕಳಿಸಿದ್ರು. ದಿನ ತೀರ್ಥ ಕುಡಿತಿದ್ದೀನಿ, ದೇವ್ರ ಫೋಟೋ ನೋಡ್ತಿದ್ದೀನಿ. ಇವಾಗ ಕಮ್ಮಿ ಆಗಿದೆ ನನಗೆ. ಅವಾಗ ಎಲ್ಲ ದವಾಖಾನೆಗೆ ತೋರಿಸಿದೆ, ಆಗಂಗಿಲ್ಲ ಅಂದಿದ್ರು ಅವರು, ಸರಿ ಕಟ್ಟಿಲ್ಲ, ಕುಂದ್ರಂಗಿಲ್ಲ ಅಂದಿದ್ರು. ಆಮೇಲೆ ಅಮ್ಮಗೆ ಬಿಡ್ಕೊಂಡು ಒಂದು ತಿಂಗ್ರ ಆರಾಮ್ ಪೂರ ಆಗಿದೆ. ಹಿಂಗ ರೊಟೇಷನ್ ಆಗ್ತಿದ್ದೀರಾ, ಹಿಂಗೆ ನಿಂತಿತ್ತು. ಈಗ ಚೆನ್ನಾಗಿದೆಯಾ? ಹಾ, ಈಗೆಲ್ಲ ಯಾವ ಊರು ಕಂದ ನಿಂದು? ನಮ್ಮ ಕರಗಟ್ಟಿಗೆ, ಕೈಕೊಪ್ಪ ಕಲಗಟ್ಟಿಗೆ ಪಾಗಡ ಪಕ್ಕ ಹೋಗ್ಲಾಬ್ರ ಅಂತೇಳಿ ಗಾಡಿಗೆ ಶುಕ್ರವಾರ ತಂದು ಸೋಮವಾರ ದಿವಸ ಆಕ್ಸಿಡೆಂಟ್ ಆಯಿತು. ಅವತ್ತು ಮುಖ್ಕೊಂಡಿದ್ವಿ ಅಮ್ಮನಿಗೆ, ಹಿಂಗೆ ಏನು ತೊಂದರೆ ಇಲ್ದಂಗೆ ಹೊರಗಡೆ ಗಾಡಿ ಬಂದು ಸ್ಟೇಷನಿಂದ ಬರ್ತೀವಿ ಅಂತ ಮುಖ್ಕೊಂಡಿದ್ವಿ. ಏನೂ ತೊಂದರೆ ಇಲ್ದಂಗೆ ಹೊರಗಡೆ ಬಂತು ಗಾಡಿ. ಅದಕ್ಕೆ ಇವತ್ತು ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ನಾವು. ಪಾವಡಿದ ಗಾಡಿ ತಿಂದಿರಾ? ಹೌದು, ಅದಕ್ಕೋಸ್ಕರ ಬಂದಿರಾ? ಅದಕ್ಕೆ ಬಂದಿದ್ದೀವಿ. ಗಾಡಿ ಒಂದು ಸ್ಟಿಕ್ಕರ್ ಹಾಕೊಳ್ಳಿ, ನಿಧಾನ ಕೊಡಿಸಿ, ಆರಾಮಾಗಿ ಓಡಿಸಿ, ದೇವ್ರು ಒಳ್ಳೇದು ಮಾಡಿ. ಒಳ್ಳೆ ದುಡಿಮೆ ಆಗಂಗೆ ಇಲ್ಲಿ ಬಂದು ಬೇಡ್ಕೊಂಡು ಹೋಗಿದ್ದೆ. ಇಲ್ಲಿಗೆ ಕರ್ಕೊಂಡ್ಬಂದು ಅವಳ ಹತ್ರ ಆಶೀರ್ವಾದ ತೊಗೊಂಡು ಹೋಗಾದ್ಮೇಲೆ ಇವಾಗ ಅವಳೇ ಎದ್ದು ಓಡಾಡ್ತಾ ಇದ್ದಾಳೆ. 5 ತಿಂಗಳು 6 ತಿಂಗಳಾದರೂ ಬೆಡ್ಡಿಂದ ಮೇಲ್ಗಡೆನೇ ಎದ್ದಾಳ್ತಿರ್ಲಿಲ್ಲ. ಇಲ್ಲಿಗೆ ಬಂದು ಅಪ್ಪನ ಹತ್ರ ತೀರ್ಥ ಹಾಕ್ಸ್ಕೊಂಡು ಹೋದ್ಮೇಲೆ ಇವಾಗ ಅವಳೇ ಎದ್ದು ಬಂದಿದ್ದಾಳೆ. ಮತ್ತು ನಂದು ಒಂದು ಲೋನ್ ಮಾಡಿಸಿ ಸಿಕ್ಕಾಪಟ್ಟೆ ಸಾಲ ಆಗಿಬಿಟ್ಟಿತ್ತು. 4-5 ಲೋನ್ ಮಾಡಿಸ್ದೆ, ಯಾವುದೂ ಆಗಲಿಲ್ಲ. ಎಲ್ಲ ದುಡ್ಡು ಕೈಗೆ ಬರೋ ಟೈಮ್ಗೆ ಎಲ್ಲ ಫುಲ್ ರಿಜೆಕ್ಟ್ ಆಯ್ತಿತ್ತು. ಇಲ್ಲಿ ಬಂದು ತಿರ್ಗಿ ಇನ್ನೊಂದು ಸತಿ ಬೇಡ್ಕೊಂಡು ಹೋಗಾದ್ಮೇಲೆ ಹೋಗಿ 20 ದಿನಕ್ಕೆ ಲೋನ್ ಆಯಿತು. ಲೋನ್ ಆದಮೇಲೆ 26 kg ಅಕ್ಕಿ ತಂದು ಕೊಡ್ತೀನಿ ಮತ್ತು 2 ಲೀಟ್ರ್ ಎಣ್ಣೆ ತಂದು ಕೊಡ್ತೀನಿ ಅಂದ್ಕೊಂಡಿದ್ದೆ, ತಂದು ಕೊಟ್ಟೆ. ಯಾವ ಊರು ತಮ್ಮದು? ನಮ್ಮ ಬೆಂಗಳೂರು.